ಈ ಥರ ಸ್ಲೀವ್ ಡಿಸೈನ್ಗೆ ಮಧ್ಯದಲ್ಲಿ ಲೇಸ್ ಹಾಕಿಬಿಟ್ಟು ಕೆಳಗಡೆ ಸ್ಕ್ಯಾಲೋಪ್ ಡಿಸೈನ್ನ ಹೇಗೆ ಈಸಿಯಾಗಿ ಮಾಡೋದು, ಅಟ್ ದ ಸೇಮ್ ಟೈಮ್ ಹಿಂದೆ ಯಾವುದೇ ಥರ ಸ್ಟಿಚಸ್ ಇಲ್ಲದೆ ಮಾಡೋದಂತ ಇವತ್ತು ನಾನು ವಿಡಿಯೋಲ್ಲಿ ಹೇಳ್ತೀನಿ. ಇದೇ ಥರ ರೆಗ್ಯುಲರ್ ಆಗಿ ನಿಮಗೂ ಸ್ವಿಂಗ್ ಟಿಪ್ಸ್ ಬೇಕಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಸೊ ಫಸ್ಟ್ ಸ್ಲೀವ್ ಲೆಂತ್ಗೆ ಒಂದು ಬಟ್ಟೆ ತಗೊಂಡು ಈ ಥರ ವೇವಿ ಶೇಪ್ ಮಾರ್ಕ್ ಮಾಡ್ಕೊಳ್ಳಿ. ಸೊ ಈ ಥರ ಕರ್ವ್ ಶೇಪ್ ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ಕಟ್ ಮಾಡಿ. ಸೊ ಕಟ್ ಮಾಡಿದ್ಮೇಲೆ ಈ ಥರ ಫ್ಯಾಬ್ರಿಕ್ ಸಿಗುತ್ತೆ. ಸೊ ಯಾವುದಾದ್ರೂ ಲೇಸ್ ತಗೊಂಡು ಟಾಪ್ ಅಂದರೆ ಫೇಸ್ ಮೇಲೆ ಸ್ಟಿಚ್ ಮಾಡಬೇಕು ಈ ಲೇಸ್ನ. ಸೊ ಫೇಸ್ ಮೇಲೆ ಸ್ಟಿಚ್ ಮಾಡಿಕೊಂಡು ಅದನ್ನ ಆಪೋಸಿಟ್ ಸೈಡ್ ಉಲ್ಟಾ ಮಾಡಿಬಿಟ್ಟು ಅಯನ್ ಮಾಡಿಕೊಂಡು ಈ ಥರ ಎರಡನೇ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಮಾಡಬೇಕು. ಸೊ ಅಯನ್ ಮಾಡಿದ್ಮೇಲೆ ಇದು ಚೆನ್ನಾಗಿರುತ್ತೆ, ನೀಟಾಗಿರುತ್ತೆ. ಇವಾಗ ಕೆಳಗಡೆ ಏನು ಫ್ಯಾಬ್ರಿಕ್ ಹಾಕ್ತಿರೋ ಅದ್ರ ಮೇಲೆ ಟಾಪ್ ಸ್ಟಿಚ್ ಹಾಕಬೇಕು. ಟಾಪ್ ಸ್ಟಿಚ್ ಹಾಕಿದ್ಮೇಲೆ ಬ್ಯಾಕಲ್ಲಿ ಎಕ್ಸಸ್ ಇರೋ ಫ್ಯಾಬ್ರಿಕ್ನ ಕಟ್ ಮಾಡಿಬಿಡೋಣ. ಈ ಥರ ನೀಟಾಗಿ ಫಿನಿಶಿಂಗ್ ಬಂದಿರುತ್ತೆ. ಇವಾಗ ಮೈಕ್ರೋಡಾಟ್ ಫ್ಯೂಸಿಂಗಲ್ಲಿ ನಾನು ಸ್ಕ್ಯಾಲೋಪ್ ಡಿಸೈನ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಸ್ಕ್ಯಾಲೋಪ್ ಡಿಸೈನ್ನ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಇದನ್ನು ಲೈನಿಂಗ್ ಮೇಲೆ ಅಯನ್ ಮಾಡಬೇಕು. ಸೊ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ 1 ಇಂಚ್ ಎಕ್ಸ್ಟ್ರಾ ಬಿಟ್ಬಿಟ್ಟು ನೋಡಿ ಲೈನಿಂಗ್ ಮೇಲೆ ಈ ಥರ ಅಯನ್ ಮಾಡಿಕೊಂಡು ಎಡ್ಜಲ್ಲಿ ಸ್ಟಿಚ್ ಮಾಡಬೇಕು. ಸೊ ಇದನ್ನು ನೀವು ಆಲ್ರೆಡಿ ರೆಡಿ ಮಾಡ್ಕೊಂಡಿರೋ ಬಟ್ಟೆ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡಿ ಎಕ್ಸಸ್ನ ಕಟ್ ಮಾಡಿಬಿಟ್ಟು ನಾಚ್ ಹಾಕಿಬಿಟ್ಟು ಆಪೋಸಿಟ್ ಸೈಡ್ ಉಲ್ಟಾ ತಿರುಗಿಸ್ಬೇಕು. ಸೊ ತಿರುಗಿಸಿದ ಮೇಲೆ ಒಂದ್ಸಲ ಅಯನ್ ಮಾಡ್ಕೊಳ್ಳಿ. ಸೊ ಅಯನ್ ಮಾಡ್ಕೊಂಡಾದ್ಮೇಲೆ ಈ ಥರ ನೀಟಾಗಿ ಫಿನಿಶ್ ಆಗಿರುತ್ತೆ. ಸೊ ಸೈಡಲ್ಲಿರೋ ಫ್ಯಾಬ್ರಿಕ್ನ ಕಟ್ ಮಾಡಬೇಕು. ಸೊ ಕಟ್ ಮಾಡೋಕ್ಕೆ ಮುಂಚೆ ಕಾರ್ನರಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿದ್ಮೇಲೆ ಎಕ್ಸಸ್ನ ಟ್ರಿಮ್ ಮಾಡಿ. ಸೊ ಎಕ್ಸಸ್ನ ಟ್ರಿಮ್ ಮಾಡಿಬಿಟ್ರೆ ನಿಮಗೆ ಈ ಸ್ಲೀವ್ ಪ್ಯಾಟರ್ನ್ ರೆಡಿ ಆಗಿರುತ್ತೆ. ಸೊ ನೋಡಿ ಈ ಥರ ಫಿನಿಶಿಂಗ್ ಬರಬೇಕು ಲೇಸ್ ವಿತ್ ಸ್ಕ್ಯಾಲೋಪ್ ಡಿಸೈನ್.